ಹಾಯ್ ಎವ್ರಿವನ್, ಕೆ ಡಿ ಮೂವಿ ರಿವ್ಯೂ. ಈ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅಂತ ಹೆಚ್ಚು ಕಡಿಮೆ 2-3 ವರ್ಷದಿಂದಲೂ ನಾವು ಕಾಯ್ತಾನೆ ಇದ್ವಿ. ಕೊನೆಗೆ ಇವತ್ತು ಏಪ್ರಿಲ್ 30ನೇ ತಾರೀಕು ರಿಲೀಸ್ ಆಗಿದೆ. ಎಲ್ಲರೂ ಥಿಯೇಟ್ರಲ್ಲಿ ಹೋಗಿ ಸಿನಿಮಾನ ನೋಡಿ. ನನಗೆ ಸಿನಿಮಾ ಯೂಶ್ವಲಿ ಚೆನ್ನಾಗಿಲ್ಲ ಅನ್ನೋದಕ್ಕಿಂತ ನನಗೇನು ಅನ್ನಿಸ್ತು, ನನಗೆ ಇಷ್ಟ ಆಯ್ತಾ ಇಲ್ವಾ ಅಂತ ಕೊನೆಯಲ್ಲಿ ಹೇಳ್ತೀನಿ. ಏನಪ್ಪ ಅಂತಂದರೆ, ಪ್ರೇಮ್ ಅವರು ನಿಮಗೆಲ್ಲ ಗೊತ್ತಿರೋ ಹಾಗೆ ಲವ್ ಸ್ಟೋರಿ ಆಗಲಿ, ರೌಡಿಸಮ್ ಆಗಲಿ, ಎಲ್ಲ ತರಹದ ಸಿನಿಮಾಗಳಲ್ಲೂ ಕೂಡ ಅವ್ರದ್ದೇ ಆದಂಥ ಒಂದು ಫ್ಲೇವರ್ ಇಟ್ಟಿರ್ತಾರೆ. ಇದರಲ್ಲೂ ಅಷ್ಟೇ ಪ್ರೇಮ್ ಅವರ ಒಂದು ಮೂವಿ ಮೇಕಿಂಗ್ ಸ್ಟೈಲ್ ಇದೆಯಲ್ಲ, ಅದನ್ನು ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ತುಂಬ ಚೆನ್ನಾಗಿ ಸ್ಟೋರಿನ ಹಂಗೆ ತೊಗೊಂಡೋಗ್ತಾರೆ. ಇದರಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಧ್ರುವ ಸರ್ಜಾ ಅವರು ಹೀರೋ ಆಗಿ ಮಾಡಿದ್ದಾರೆ. ಸಂಜಯ್ ದತ್ ಅವರು ಇದರಲ್ಲಿ ನಾವು ಅಂದ್ಕೊಂಡಿದ್ವಿ ಏನೋ ಸ್ಪೆಷಲ್ ಕ್ಯಾರೆಕ್ಟರ್, ಬಂದು ಹೋಗುವಂಥ ಕ್ಯಾರೆಕ್ಟರ್ ಅಂತ. ಹಂಗಿಲ್ಲ. ಇದು ಹೇಳಬೇಕಂತಂದರೆ, ಒಂದು ಬಾಲಿವುಡ್ ಆ್ಯಕ್ಟರ್ನ ಕನ್ನಡ ಸಿನಿಮಾದಲ್ಲಿ ಹೆಚ್ಚು ಕಡಿಮೆ ಕಂಪ್ಲೀಟ್ ಸ್ಟೋರಿ ಏನು ಹೋಗುತ್ತೆ, ಕಂಪ್ಲೀಟ್ ಸ್ಟೋರಿಯಲ್ಲಿ ಸಂಜಯ್ ದತ್ ಅವರು ಕಾಣಿಸ್ಕೊತಾರೆ. ಸಂಜಯ್ ದತ್ ಅವರ ಫ್ಯಾನ್ ಆಗಿ ಧ್ರುವ ಸರ್ಜಾ ಅವರು ಕಾಣಿಸ್ಕೊಂಡಿದ್ದಾರೆ. ಅಂದರೆ ಸಂಜಯ್ ದತ್ ಅವರ ಫ್ಯಾನ್ ಅಲ್ಲ, ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟ್ರು, ಇವ್ರ ಫ್ಯಾನು ಧ್ರುವ ಸರ್ಜಾ ಅವರು. ನಾನು ಏನು ಈ ಥರ ತೋರಿಸಿದ್ದಾರೆ, ಅಣ್ಣ ಅಂದ್ಕೊಂಡು ನಾನು ನಿಮ್ಮ ಅಭಿಮಾನಿ ಫ್ಯಾನ್ ಅಂತೆಲ್ಲ ಹೇಳ್ಕೊಂಡು ಇದು ಮಾಡ್ತಿರ್ತಾರೆ. ಆ ಗ್ಯಾಪಲ್ಲಿ ಒಂದು ಸ್ಪಾರ್ಕ್ ಆಗುತ್ತೆ. ಅನ್ಎಕ್ಸ್ಪೆಕ್ಟೆಡ್, ಅ ಸ್ಮಾಲ್ ಸ್ಪಾರ್ಕ್. ಪೆಟ್ರೋಲಿಗೆ ಬೆಂಕಿ ಹತ್ಕೊಳ್ಳೋಕ್ಕೆ ಒಂದು ಸಣ್ಣ ಸ್ಪಾರ್ಕ್ ಸಾಕು. ಸೊ ಅಂಥ ಸ್ಪಾರ್ಕ್ನ ಇಟ್ಕೊಂಡು ಸಿನಿಮಾದದ್ದು ಟ್ವಿಸ್ಟ್ ಕೊಟ್ಟು ಅದನ್ನು ಆಡಿಯನ್ಸ್ಗೆ ಅಥವಾ ಏನು ಕತೆ ಹೇಳ್ತಾರಲ್ಲ ಆ ಒಂದು ಸ್ಟೈಲ್ನೇ ಚೇಂಜ್ ಮಾಡಿಬಿಟ್ಟಿದ್ದಾರೆ. ರೂಟೇ ಚೇಂಜ್ ಆಗಿದೆ ಅಂತಲೇ ಹೇಳ್ಬೋದು. ನಾನು ಇದು ಅಂಡರ್ವರ್ಲ್ಡ್ ಸ್ಟೋರಿ, ಹೌದು ಇದು ಅಂಡರ್ವರ್ಲ್ಡ್ ಸ್ಟೋರಿನೇ. ಕೆ ಡಿ ಅಂದರೆ ಅಂಡರ್ವರ್ಲ್ಡ್ ಸ್ಟೋರಿನೇ. ನಾನು ಓಕೆ ಸಿನಿಮಾ ನೋಡ್ತಾ ಸ್ಟಾರ್ಟಿಂಗಿಂದ ಇಂಟ್ರೋಲ್ ಬರೋವರೆಗೂ ಎಲ್ಲೋ ಏನೋ ಮಿಸ್ ಆಗ್ತಾಯಿದೆ, ಇನ್ನೂ ಟೇಕ್ ಆಫ್ ಆಗಿಲ್ಲ ಅಂತಲೇ ಅಂದ್ಕೊಂಡು ಸುಮ್ಮನೆ ಕೂತಿದ್ದೆ. ಆದರೆ ಸ್ಟಾರ್ಟಿಂಗಿಂದ ಇಂಟ್ರೋಲ್ ಬರೋ ಆ ಗ್ಯಾಪಲ್ಲೇ ಒಂದು ಫ್ಯಾಮಿಲಿ ಸೆಂಟಿಮೆಂಟ್ ಇದೆ, ಅಣ್ಣ ತಮ್ಮಂದ್ರ ಸಂಬಂಧ ಇದೆ, ಆಮೇಲೆ ಗ್ಯಾಂಗ್ ವಾರ್ಸು, ಗ್ಯಾಂಗ್ಸ್ಟರ್ಸು, ರೌಡಿಸಮ್ಮು, ರಕ್ತಪಾತ ಪ್ರತಿಯೊಂದನ್ನು ತೋರಿಸಿದ್ದಾರೆ. ಆಮೇಲೆ ಈ ಫೈಟಿಂಗ್ಸ್ ಅಂತ ಬಂದಾಗ ರಕ್ತಪಾತ ಅಂತೂ ಸಿಕ್ಕಾಪಟ್ಟೆ ಇದೆ. ಅದಕ್ಕೇ ಈ ಸಿನಿಮಾಗೆ A ಸರ್ಟಿಫೈಡ್ ಮಾಡಿರೋದು. ಓಕೆ, ಇಂಟ್ರೋಲ್ ಬರುತ್ತೆ. ಇಂಟ್ರೋಲ್ ಬಂದಾಗ ಇಂಟ್ರೋಲ್ ಟೈಮ್ ಒಂದು 5-10 ನಿಮಿಷ ಜೋರಾಗಿ ಮಳೆ ಬಂದು ನಿಂತಂಗಾಗುತ್ತೆ. ಥಿಯೇಟ್ರಲ್ಲಿ ಆಡಿಯನ್ಸ್ಗಳ ಅಬ್ಬರ ಮತ್ತು ಸ್ಕ್ರೀನ್ ಮೇಲೆ ಬರ್ತಿರುವಂಥ ಸೀನ್ಗಳಿಗೂ ಎರಡಕ್ಕೂ ಮ್ಯಾಚ್ ಆಗಿಬಿಟ್ರೆ ಅದು ಹಂಗೆ ಅನಿಸುತ್ತೆ. ಸೆಕೆಂಡ್ ಹಾಫಿಗೆ ಬರೋದಾದರೆ ನಾವೆಲ್ಲ ವೆಯ್ಟ್ ಮಾಡ್ತಾ ಇರ್ತೀವಿ, ಸುದೀಪ್ ಸರ್ ಯಾವಾಗ ಎಂಟ್ರಿ ಕೊಡ್ತಾರೆ ಇಲ್ಲಿ ಅಂತ. ಸುದೀಪ್ ಸರ್ ಯಾವಾಗ ಎಂಟ್ರಿ ಕೊಡ್ತಾರೆ ಅಂತ ವೆಯ್ಟ್ ಮಾಡ್ತಿರೋಂಥ ಟೈಮಲ್ಲಿ ಧ್ರುವ ಸರ್ಜಾ ಅವರ ಕ್ಯಾರೆಕ್ಟರ್ಗೆ ಒಂದು ಎಲಿವೇಶನ್ ಇದೆ ಸೆಕೆಂಡ್ ಹಾಫಲ್ಲಿ. ನಾನು ಅಂದ್ಕೊಂಡೇ ಇರಲಿಲ್ಲ ಇದನ್ನು ಈ ಥರ ಪ್ಲ್ಯಾನ್ ಮಾಡಿರ್ತಾರೆ ಅಂತ. ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದಂಥ ಒಂದು ಶ್ಲೋಕನ ಇಟ್ಕೊಂಡು ರಮೇಶ್ ಅವರು ಧ್ರುವ ಸರ್ಜಾ ಅವ್ರಿಗೆ ಎಲಿವೇಟ್ ಮಾಡುವಂಥ ಸೀನ್ ಅದು. ನಾನು ನಿಜವಾಗ್ಲೂ ತುಂಬಾ ಖುಷಿಯಾಯಿತು. ಹೊರಗಡೆ ಸಿಡ್ಲು ಬರ್ತಾ ಇದೆ, ಮಚ್ಚು ತೊಗೊಂಡೋಗಿ ಮನೆಯಿಂದ ಆಚೆ ಹಾಕು ಅಂತ ಹೇಳೋದಕ್ಕೂ ಇಲ್ಲಿ ಟ್ವಿಸ್ಟ್ ಬರೋದಕ್ಕೂ ಒಂಥರ ಕೋಇನ್ಸಿಡೆನ್ಸ್ ಅಂತ ಅನ್ಕೋಬಹುದು. ಆ್ಯಂಡ್ ಆ ಸೀನ್ ಪರ್ಟಿಕ್ಯುಲರ್ಲಿ ಆ ಸೀನ್ ಏನಿದೆ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಅದು ಕೂಡ ರಕ್ತ ಸಿಕ್ತವಾಗೇ ಇದೆ. ಮಚ್ಚು, ಹೊರಗಡೆ ಸಿಡ್ಲು, ಸಮಥಿಂಗ್ ಈ ಕೆಲವೊಂದು ಈ ಏನೋ ಮ್ಯಾಚ್ ಮಾಡ್ತಾರಲ್ಲ, ಮಚ್ಚು ಈಗ ಸಿಡ್ಲು ಬರ್ತಾ ಇರುತ್ತೆ. ಹಳ್ಳಿ ಕಡೆ ಏನು ಮಾಡ್ತಾರೆ, ಸಿಡ್ಲು ಬಂದಾಗ ಮಚ್ಚು ತೊಗೊಂಡೋಗಿ ಆಚೆ ಹಾಕು ಅಂತ ಹೇಳ್ತಾರೆ. ಬೈ ಚಾನ್ಸ್ ಸಿಡ್ಲು ಏನಾದರೂ ಮನೆಗೆ ಹೊಡೆದ್ರೆ ಆ ಸಿಡ್ಲನ್ನು ಮಚ್ಚು ಅಟ್ರ್ಯಾಕ್ಟ್ ಮಾಡಲಿ ಅಂತ ಈ ಕಾರಣಕ್ಕೆ ಇದನ್ನು ತೊಗೊಂಡೋಗಿ ಬೇರೆ ಥರದ್ದೇ ಟ್ವಿಸ್ಟ್ ಇಟ್ಕೊಂಡು ಪ್ರೇಮ್ ಸರು ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ನನಗೆ ತುಂಬ ಖುಷಿಯಾಗಿದ್ದೇನಪ್ಪ ಅಂತಂದರೆ ಈ ಸಿನಿಮಾದಲ್ಲಿ ಮಲ್ಟಿ ಸ್ಟಾರ್ ಕ್ಯಾಸ್ಟಿಂಗ್. ಧ್ರುವ ಸರ್ಜಾ ಅವರಿದ್ದಾರೆ, ರವಿ ಸರ್ ಇದ್ದಾರೆ, ರಮೇಶ್ ಅವರಿದ್ದಾರೆ, ಸಂಜಯ್ ದತ್ ಅವರಿದ್ದಾರೆ, ಶಿಲ್ಪಾ ಶೆಟ್ಟಿ ಅವರಿದ್ದಾರೆ, ಆಮೇಲೆ ರೇಷ್ಮಾ ನಾಣಯ್ಯ ಅವರಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಸುದೀಪ್ ಸರ್ ಕಾಲಭೈರವನ ಕ್ಯಾರೆಕ್ಟರ್ ಅದ್ಭುತವಾಗಿದೆ. ಫಸ್ಟ್ ಹಾಫಲ್ಲಿ ಅವ್ರನ್ನ ತುಂಬ ಚಿಕ್ಕ ಡ್ಯೂರೇಷನಲ್ಲಿ ಹಿಂಗೆ ಕರ್ಕೊಂಡು ಬರ್ತಾರೆ, ಸಿನಿಮಾ ಮುಗಿದೋಗುತ್ತೆ. ಸೊ ಕ್ಲೈಮ್ಯಾಕ್ಸಲ್ಲಿ ಹಿಂಗೆ ಹೋಗ್ತಾರೆ ಸುದೀಪ್ ಸರು. ಬಟ್ ಅವ್ರು ಬಂದು ಹೋಗೋವಂಥ ಒಂದು ಸೀನು, ಆ ಸೀನ್ಗಿರುವಂಥ ವೆಯ್ಟು, ಅಲ್ಲಿರುವಂಥ ಎಲಿವೇಶನ್, ನನಗೆ ಆ ಸೀನ್ ತುಂಬಾ ಇಷ್ಟ ಆಯಿತು. ರಾಮನ ವಿಗ್ರಹ, ಟ್ರೈನಲ್ಲಿ ಯಾರನ್ನೋ ನಡ್ಸ್ಕೊಂಡು ಬರ್ತಾ ಇರ್ತಾರೆ, ಸಮಥಿಂಗ್ ಈ ಥರದ್ದು ಒಂದಷ್ಟು ಸೀನ್ ತೋರಿಸಿದ್ದಾರೆ. ನನಗೆ ಸುದೀಪ್ ಸರ್ದು ಸೆಕೆಂಡ್ ಅಂದರೆ ಪಾರ್ಟ್ 2 ಕೆ ಡಿ ಪಾರ್ಟ್ 2 ಕೂಡ ಬರ್ತಾಯಿದೆ ಅಂತ ನಿಮಗೆಲ್ಲ ಗೊತ್ತು. ಕೆ ಡಿ ಪಾರ್ಟ್ 2 ಬರೋಕ್ಕೆ ಇನ್ನೆಷ್ಟು ವರ್ಷ ಆಗುತ್ತೋ ಗೊತ್ತಿಲ್ಲ. ಅಲ್ಲಿ ಸುದೀಪ್ ಸರ್ ಕ್ಯಾರೆಕ್ಟ್ರಿಗೂ ಧ್ರುವ ಸರ್ಜಾ ಅವ್ರು ಮಾಡಿರುವಂಥ ಕೆ ಡಿ ಕ್ಯಾರೆಕ್ಟ್ರಿಗೂ ಏನು ಲಿಂಕು, ಏನು ಸಂಬಂಧ ಅಂತ ತಿಳ್ಕೊಂಡು ಮತ್ತೆ ಈ ಸ್ಟೋರಿ ಹೆಂಗೋಗುತ್ತೆ ಅಂತ ನೋಡೋದಕ್ಕೆ ನಾನು ಕಾಯ್ತಾ ಇದ್ದೀನಿ.
ಆ್ಯಂಡ್ ವೆಯ್ಟ್ ಮಾಡಲೇಬೇಕು, ವರ್ಷಾನುಗಟ್ಟಲೆ ಅಂತೂ ವೆಯ್ಟ್ ಮಾಡಲೇಬೇಕು. ಆ್ಯಂಡ್ ಪ್ರೇಮ್ ಸರ್ ನಿಮ್ಮ ಫ್ಲೇವರ್, ನಿಮ್ಮ ಮ್ಯೂಸಿಕ್ ಆಗಿರ್ಬೋದು, ಸಾಂಗ್ ಆಗಿರ್ಬೋದು, ಅಣ್ತಮ್ಮ ಜೋಡೆ ತೂಕಣೋ ಆ ಸಾಂಗ್ನ ಪ್ಲೇಸ್ಮೆಂಟ್, ಯೂಶಲಿ ಏನಾಗುತ್ತೆ ಕೆಲವೊಂದು ಸಿನಿಮಾಗಳಲ್ಲಿ ಸಾಂಗ್ ಪ್ಲೇಸ್ಮೆಂಟ್ ಸರಿಯಾಗಿ ಮಾಡಿರೋದಿಲ್ಲ. ಸಾಂಗ್ ಎಷ್ಟೇ ಚೆನ್ನಾಗಿದ್ರೂ ಸಾಂಗ್ ಪ್ಲೇಸ್ಮೆಂಟ್ ತುಂಬ ಇಂಪಾರ್ಟೆಂಟ್ ತೊಗೊಳುತ್ತೆ. ಅಣ್ತಮ್ಮ ಜೋಡೆ ತೂಕಣೋ, ಆಮೇಲೆ ನಿನ್ನ ಶಿವನೇ ನಿನ್ನ ಆಟ ಬಲ್ಲೋರು ಯಾರ್ಯಾರು, ಆಮೇಲೆ ಇನ್ನೊಂದು ಸಾಂಗ್ ಇದೆ, ಆ ಸಾಂಗನ್ನು ಕರೆಕ್ಟಾಗಿ ಎಲ್ಲಿ ಪ್ಲೇಸ್ಮೆಂಟ್ ಮಾಡಬೇಕು ಅಲ್ಲೇ ಪ್ಲೇಸ್ಮೆಂಟ್ ಮಾಡಿದ್ದಾರೆ. ಅಣ್ತಮ್ಮ ಜೋಡೆ ತೂಕಣೋ ಈ ಸಾಂಗ್ ನೋಡಿದವ್ರಿಗೆ, ಅಣ್ಣ ತಮ್ಮಂದ್ರಿಗೆ ಅಥವಾ ಫ್ಯಾಮಿಲಿಯಲ್ಲಿ ಅಣ್ಣ ತಮ್ಮಂದ್ರ ಮಿಸ್ ಮಾಡ್ಕೊಂಡವ್ರಿಗೆಲ್ಲ ಸ್ವಲ್ಪ ಎಮೋಷನ್ ಆಗೋದಂತೂ ಖಂಡಿತ. ನನಗೆ ಎಮೋಷನ್ ಆಯಿತು. ಆಮೇಲೆ ತಂದೆ ತಾಯಿ ಇಲ್ಲ, ಅಣ್ಣ ತಮ್ಮ ಮಾತ್ರ ಇರ್ತಾರೆ, ಅಣ್ಣನ ಕಾಪಾಡ್ಕೋಬೇಕು, ತಮ್ಮ ನನಗೆ ಎಲ್ಲದಕ್ಕೂ ನಿಂತ್ಕೋತಾನೆ, ಈ ಥರದ್ದು ಕೆಲವೊಂದು ಫ್ಯಾಮಿಲೀಸ್ ಇರುತ್ತೆ, ಅವ್ರಿಗೂ ಇದು ಸ್ವಲ್ಪ ಎಮೋಷನ್ ಟಚ್ ಆಗುತ್ತೆ. ಅದಾದಮೇಲೆ ಮ್ಯೂಸಿಕ್ಕು, ಕ್ಯಾಮ್ರಾ ವರ್ಕು, ನರೇಷನ್ನು, ಸ್ಕ್ರಿಪ್ಟು, ಡೈಲಾಗ್ ಡೆಲಿವರಿ ಸೂಪರಾಗಿದೆ. ಎಲ್ಲೂ ಮಿಸ್ ಇಲ್ಲ ಇದರಲ್ಲಿ. ಬಟ್ ಏನಂತಂದರೆ ಕೆಲವೊಂದು ಸೀನ್ ಅಂತೂ ನಿಮಗೆ ಸೀಟ್ ಎಡ್ಜ್ ಮಾಡಿ ಕೂರಿಸುತ್ತೆ, ಏನಾಗ್ಬೋದು ಇಲ್ಲಿ, ಏನೋ ಆಗುತ್ತೆ, ಏನೋ ಆಗೋಯ್ತಿಲ್ಲಿ ಅಂತ. ಆಮೇಲೆ ರಮೇಶ್ ಅವರ ಕ್ಯಾರೆಕ್ಟ್ರು ಈ ಸಿನಿಮಾಗೆ ಪಾರ್ಟ್ 2ಗೆ ಲೀಡ್ ಕೊಡೋದೇ ರಮೇಶ್ ಅವ್ರ ಕ್ಯಾರೆಕ್ಟ್ರು. ಆ ಲೀಡ್ನ ತಗೊಳ್ಳೋದು ಬಂದ್ಬಿಟ್ಟು ಸುದೀಪ್ ಸರು, ಆಮೇಲೆ ಧ್ರುವ ಸರ್ಜಾ ಅವರು. ಧ್ರುವ ಸರ್ಜಾ ಅವರ ಆ್ಯಕ್ಟಿಂಗ್ ಬಂದ್ಬಿಟ್ಟು ಏನಿಲ್ಲ, ಸಿಂಪಲಾಗಿ ಹೇಳಬೇಕು ಅಂತಂದರೆ, ಒಬ್ಬ ಇನ್ನೋಸೆಂಟ್ ಆಗಿರೋವಂಥ ಒಬ್ಬ ಮನುಷ್ಯನ ಕೆಣಕ್ತಾ ಇದ್ದರೆ, ಪದೇ ಪದೇ ಅವನ ಟ್ರಿಗರ್ ಮಾಡಿದ್ರೆ ಏನಾಗುತ್ತೆ ಅನ್ನೋದೇ ಈ ಸಿನಿಮಾ. ಸೊ ನನ್ನ ರಿವ್ಯೂವಲ್ಲಿ ನಾನು ಇಷ್ಟು ಹೇಳಬೇಕಿತ್ತು, ಹೇಳಿದ್ದೀನಿ. ನನಗನ್ಸಿದ್ದಿಷ್ಟು. ಆ್ಯಂಡ್ ನನ್ನ ಕೇಳಿದ್ರೆ ನೆಗೆಟಿವ್ ಪಾಸಿಟಿವ್ ನನಗೆ ಅದು ಏನೋ ಹೇಳಬೇಕು ಅಂತ ಅನ್ನಿಸ್ತಿಲ್ಲ. ಇದು ಪಾಸಿಟಿವ್ ಆಗಿದೆ, ನೆಗೆಟಿವ್ ಆಗಿದೆ, ಹಂಗಿದೆ ಹಿಂಗಿದೆ ಅಂತ ಏನೂ ಹೇಳೋದು ಬೇಡ. ಸಿನಿಮಾ 18+ ಅಂದರೆ ಎ ಸರ್ಟಿಫೈಡ್, ಬಿಕಾಸ್ ರಕ್ತಸಿಕ್ತವಾಗಿರೋದ್ರಿಂದ, ರೌಡಿಸಮ್ ಸ್ಟೋರಿ ಆಗಿರೋದ್ರಿಂದ ಎ ಸರ್ಟಿಫೈ ಮಾಡಿದ್ದಾರೆ. ಆ್ಯಂಡ್ 18+ ಸಿನಿಮಾ ನೋಡಿ. ಇಡೀ ಕರ್ನಾಟಕ ರಾಜ್ಯಾದ್ಯಂತ ಅಲ್ಲದೆ ವರ್ಲ್ಡ್ ವೈಡ್ ಈ ಸಿನಿಮಾನ ರಿಲೀಸ್ ಮಾಡಿದ್ದಾರೆ. ಸ್ವಲ್ಪ ಸೆನ್ಸಾರ್ ಇಶ್ಯೂ ಆಗಿಬಿಟ್ಟು ರಿಲೀಸಿಂಗ್ ಸ್ವಲ್ಪ ಲೇಟ್ ಆಯಿತು. ಬೆಳಿಗ್ಗೆ 6 ಗಂಟೆ ಶೋಗೆ ಹೋದವರು 9 ಗಂಟೆವರೆಗೂ ವೆಯ್ಟ್ ಮಾಡಿದ್ದೀವಿ ಶೋ ನೋಡೋಕ್ಕೆ. ಈ ಥರದ ಒಂದು ಮೈನ್ಯೂಟ್ ಥಿಂಗ್ಸ್, ಇದೆಲ್ಲ ಮೈನ್ಯೂಟ್ ಥಿಂಗ್ಸ್ ಅಲ್ಲ, ಇದು ಮೇಜರ್ ಮಿಸ್ಟೇಕ್ಸ್ ಇದೆಲ್ಲ. ಇದನ್ನೆಲ್ಲ ಸ್ವಲ್ಪ ಸರಿ ಮಾಡ್ಕೊಳ್ಳೋದು, ಇದಿಷ್ಟೇ ನೆಗೆಟಿವ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ನಿಜವಾಗ್ಲೂ ಬೇಜಾರಾಯಿತು. ಬೆಳಿಗ್ಗೆ 6 ಗಂಟೆ ಶೋಗೆ ಹೋದ್ರು, 9 ಗಂಟೆಗೆ ಶೋ ಸ್ಟಾರ್ಟ್ ಮಾಡಿದ್ದಾರೆ. ಯಾಕೆ ಅಂತಂದರೆ ಲೈಸೆನ್ಸ್ ಬಂದಿರಲಿಲ್ಲ, ಪ್ಲಸ್ ಸೆನ್ಸಾರ್ ಸರ್ಟಿಫಿಕೇಟ್ದು ಇಶ್ಯೂ ಆಗಿತ್ತಂತೆ, ಇಷ್ಟು ಕೇಳ್ಪಟ್ಟೆ ನಾನು. ಸೊ ಅದೆಲ್ಲ ಬಿಟ್ಟರೆ ಸಿನಿಮಾ ತುಂಬ ಚೆನ್ನಾಗಿದೆ. ಮಾಸ್ಗೆ ಯಾರು ಫ್ಯಾನ್ಸ್ ಇದ್ದೀರಾ, ಸುದೀಪ್ ಸರ್ ಫ್ಯಾನ್ಸು, ರಮೇಶ್ ಅವ್ರ ಫ್ಯಾನ್ಸು, ರವಿಚಂದ್ರನ್ ಅವ್ರ ಫ್ಯಾನ್ಸು, ನಾನು ನಿಜವಾಗ್ಲೂ ಒಂಥರ ಕನ್ನಡ ಇಂಡಸ್ಟ್ರಿಯ ತುಂಬು ಕುಟುಂಬನ ಸಿನಿಮಾದಲ್ಲಿ ನೋಡ್ದಂಗಾಯಿತು. ಸೊ ಅದೊಂದು ಖುಷಿ ಆಯಿತು ನನಗೆ. ಮಲ್ಟಿ ಸ್ಟಾರರ್ ಅಂತ ಅನ್ನೋದು ಆಲ್ವೇಸ್ ಕ್ರೌಡ್ನ ಪುಲ್ ಮಾಡುತ್ತೆ ಥಿಯೇಟ್ರಿಗೆ. ಸೊ ಅಂಥ ಒಂದು ಪ್ರಯತ್ನದಲ್ಲಿ ಪ್ರೇಮ್ ಸರ್ ಗೆದ್ದಿದ್ದಾರೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಅರ್ಜುನ್ ಜನ್ಯ ಅವರ ಮ್ಯೂಸಿಕ್ ಅಂತೂ ಎಲ್ಲೂ ಕಡಿಮೆ ಆಗಿಲ್ಲ. ಎಲ್ಲೆಲ್ಲಿ ಏನೇನು ಬ್ಯಾಕ್ಗ್ರೌಂಡ್ ಸ್ಕೋರ್ ಕೊಡಬೇಕು, ಎಲ್ಲೆಲ್ಲಿ ಮ್ಯೂಸಿಕ್ ಕೊಡಬೇಕು, ತುಂಬ ಅದ್ಭುತವಾಗಿ ಸಖತ್ತಾಗಿ ಕೊಟ್ಟಿದ್ದಾರೆ. ಇದಿಷ್ಟು ನನ್ನ ಈ ಸಿನಿಮಾದ ರಿವ್ಯೂ. ನೀವು ಸಿನಿಮಾ ನೋಡಿದರೆ ನಿಮಗೇನು ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಇನ್ನೂ ನೋಡಿಲ್ಲ ಅಂತಂದರೆ ನಿಮ್ಮ ನಿಯರೆಸ್ಟ್ ಥಿಯೇಟ್ರಿಗೆ ಹೋಗಿ ಕನ್ನಡ ಸಿನಿಮಾಗಳನ್ನು ಚಿತ್ರಮಂದಿರದಲ್ಲೇ ನೋಡಿ. ಅಷ್ಟೇ. ಥ್ಯಾಂಕ್ ಯು, ಮತ್ತೆ ಸಿಗ್ತೀನಿ.